ನೋಡಿ ರೋಡು. ಅಯ್ಯೋ ಎಲ್ಲಿ ಬಿದ್ದೋಗುತ್ತೆ ಗಾಡಿ, ಬರೀ ಕೆಸರು, ಶೆಟ್, ಶೂಸ್ ಎಲ್ಲ ಗಲೀಜಾಗೋಯ್ತು. ಹೋಗಲ್ವೇ? ಮಳೆ ಮುಗಿದ್ರೇನೋ ಹೆಂಗಿದೆ ರೋಡು. ಮಳೆ ಟೈಮಲ್ಲಿ ಬಂದರೆ ಗಾಡಿ ಹೋಗೋದಲ್ಲ, ಅಲ್ಲೇ ಬಿಟ್ಟು ಬಂದುಬಿಡ್ಬೇಕಾಗುತ್ತೆ ಅಷ್ಟೆ. ಇಲ್ಲಿ ಹೋಗ್ಬೇಕು, ಏನು ರೋಡ್ ಇಲ್ಲ ಏನಿಲ್ಲ, ಬರೀ ಮಣ್ಣು ರೋಡು, ಧೂಳು ರೋಡು. ಇದು ಫುಲ್ಲು ಡೇಂಜರ್ ರೋಡು. ಸ್ವಲ್ಪ ಏನಾದರೂ ಕುಸ್ತಿದೆ ಅಂದರೆ ಕತೆ ಮುಗೀತು. ರೋಡಲ್ಲಿ ಎಲ್ಲಿ ಹೋಗೋಕ್ಕಾಗುತ್ತೆ? 50 ಕಿಲೋಮೀಟ್ರಿಗೆ 5 ಅವರ್ ಆಗಿದೆ. ಡೇಂಜರ್ ಇದೆ ರೋಡು. ಸ್ವಲ್ಪ ಮಿಸ್ ಆದರೆ ಪಾತಾಳ ಸೇರಿಬಿಡ್ತೀವಿ. ಟೈಮ್ ಬೇರೆ ಆಗಿಬಿಟ್ಟಿದೆ. ಮೈನ್ ಸಣ್ಣ ಸಿಟಿ ಸೇರಬೇಕಾದ್ರೇನೂ ಇನ್ನೂ 50 ಕಿಲೋಮೀಟ್ರ್ ಮೇಲೆ ಇದೆ. ಇಲ್ಲಿ ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ಫುಲ್ ಕತ್ಲಾಗ್ಬಿಡುತ್ತೆ. ರೋಡ್ ನೋಡೋರು ಹೆಂಗಿದೆ, ಎಲ್ಲಿ ಉಳ್ಕೋಬೇಕು ಇವತ್ತು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ 56 ಕಿಲೋಮೀಟ್ರ್ ಬಂದಿರೋದಕ್ಕೆ 5 ಅವರ್ ಮೇಲೆ ಆಗಿದೆ. ಸ್ಟಾರ್ಟ್ ಆಯಿತು ಕಿಚಡಿ. ಪಾತಾಳ ಸೇರೋದಂತೂ ಪಕ್ಕ. ಕತ್ಲು ಬೇರೆ ಆಗ್ತಾಯಿದೆ, ಉಳ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲ. 50 ಕಿಲೋಮೀಟ್ರ್ ಹಿಂಗೆ ಇದೆ ಅಂತ ರೋಡು. ಬೆಳಗ್ಗೆಯಿಂದ 55 ಕಿಲೋಮೀಟ್ರ್ 56 ಕಿಲೋಮೀಟ್ರ್ ಬಂದಿದ್ದೀವಿ. ಟೈಮ್ ಈಗ 4 ಗಂಟೆ ಆಗ್ತಾಯಿದೆ. 10 ಗಂಟೆಯಿಂದ 4 ಗಂಟೆಗೆ ಬರೀ 55 ಕಿಲೋಮೀಟ್ರ್ ಬಂದಿದ್ದೀವಿ. ಅಂದರೆ ಇನ್ನು ಮೈನ್ ರೋಡ್ಗೆ ಹೋಗೋದಕ್ಕೆ ಇನ್ನೂ 50 ಕಿಲೋಮೀಟ್ರ್ ಹಿಂಗೆ ಇದೆ. ಅಂದರೆ ಎಲ್ಲಿ ಉಳ್ಕೋಬೇಕು ಕತ್ಲಾದರೆ ಏನೂ ಅರ್ಥ ಆಗ್ತಾಯಿಲ್ಲ. ಆ ಕಡೆ ಹೋದರೆ ಟೆರರಿಸ್ಟ್ಗಳು ಸಮಸ್ಯೆ, ಈ ಕಡೆ ಬಂದರೆ ರೋಡಿಗೆ ಸಮಸ್ಯೆ. ಏನು ಮಾಡೋಣ? ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ಈ ಧೂಳಿಲ್ಲ ಅಂದರೆ ಎಲ್ಲೊಂದು ಕಡೆ ಕ್ಯಾಂಪಿಂಗ್ ಮಾಡ್ಕೋಬೋದಾಯಿತು. ಸಿಕ್ಕಾಪಟ್ಟೆ ಧೂಳು. ನೋಡಿ ಹೆಂಗಿದೆ ಅಂತ.
ಲಗೇಜ್ಗಳು ಹಾಕ್ಕೊಂಡು ಇಂಥ ರೋಡ್ಗಳಲ್ಲಿ ಯಾರಿಗೂ ಹೇಳಿದ್ದು ಇಂಥ ಆಫ್ ರೋಡಿಂಗ್ ಎಲ್ಲ ಹಿಮಾಲಯನ್ನು ಅಡ್ವೆಂಚರ್ ಬೈಕು ಸ್ಪೋರ್ಟ್ಸ್ ಬೈಕ್ ಬೇಕು ಅಂತ. ನೋಡಿ ಸ್ಕೂಟ್ರಲ್ಲಿ 5 ವರ್ಷ ಹಳೆಯ ಸ್ಕೂಟ್ರಲ್ಲಿ ನಾನು ಮತ್ತು ನನ್ನ ಜೊತೆಗೆ ಒಂದು 60-70 ಕಿಲೋಮೀಟ್ರ್ ಲಗೇಜ್ ಹಾಕ್ಕೊಂಡು ಓಡ್ತಾ ಇದ್ದೀನಿ. ಮಾಡೋದಕ್ಕೆ ನಮಗೆ ಗುಂಡಿಗೆ ಇರಬೇಕಷ್ಟೇ, ಗಾಡಿ ಮ್ಯಾಟ್ರೇ ಬರೋಲ್ಲ ಇಲ್ಲಿ. ಅಣ್ಣ ಹಿಂಗೆ ರಾತ್ರಿ ಎಲ್ಲ ಕೆಲಸ ಮಾಡ್ತೀರಾ ಹಿಂಗೆ ನೀವು? ಇರೋಣ, ನಾನು ಮೇಲೆ ಆಗ್ಬಿಟ್ಟಿದೆ, ಮತ್ತೆ ಹೋಗ್ಬಿಡ್ತೀನಿ. ಓಹೋ, ಸ್ವಲ್ಪ ಏನಾದರೂ ನೀರು ಬಿದ್ದರೆ ಈ ಮಣ್ಣಲ್ಲಿ ಇದೆ. ನಿನ್ನ ರಿಸ್ಕಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ 1 ಅವರಿಂದ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ರೋಡ್ನ. ನೋಡಿ ಮೇಲಿಂದ ಬೀಳ್ತಾ ಇದೆ.